ಪರವಾಗಿಲ್ಲ ಬನ್ನಿ ಹಚ್ಕೊಳ್ಳಿ.
ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ ಹೇಳಿ. ನಮ್ಮ ಈ ವರ್ಷದ 2026 ಮಹಾಶಿವರಾತ್ರಿ ಪ್ರಯುಕ್ತ ನಾವು ಶುರು ಮಾಡ್ತಾ ಇರುವಂತ ಈ ಒಂದು ಶಿವಯಾತ್ರೆ ಏನಿದೆ, ಇದು ಈ ವರ್ಷ ನಾವು ಉಡುಪಿ ಭಾಗದಿಂದ ಸ್ಟಾರ್ಟ್ ಮಾಡಿದಿತ್ತು. ಡಿಸೆಂಬರ್ 7ನೇ ತಾರೀಕು ಉಡುಪಿಯಿಂದ ಸ್ಟಾರ್ಟ್ ಮಾಡಿ ನಾವು ಮಂಗಳೂರು, ಮಡಿಕೇರಿ, ಮೈಸೂರು, ಹಾಗೆ ರಾಮನಗರ ಮತ್ತೆ ಔಟರ್ ಬೆಂಗಳೂರು ಮುಖಾಂತರ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ನಂತರ ಇವತ್ತು 43ನೇ ದಿವಸ ಜನವರಿ 18 ತಾರೀಕು ನಾವಿಲ್ಲಿ ಸದ್ಗುರು ಸನ್ನಿಧಿ ಬಂದು ಸೇರ್ಕೊಂಡಿದ್ದೀವಿ. ಇಲ್ಲಿಂದ ನಾವು ದಕ್ಷಿಣ ಭಾರತದ ಕೈಲಾಸ ಅಂತ ಏನು ಹೇಳ್ತಾರೆ, ಬೆಳ್ಳಿಯಂಗಿರಿ ಪರ್ವತಗಳು ಅಂತ ಹೇಳಿ ಕೊಯಂಬತ್ತೂರಲ್ಲಿ ಇರುವಂಥದ್ದು, ಅಲ್ಲಿಗೆ ನಾವು ಪ್ರಯಾಣವನ್ನು ಮುಂದುವರಿಸಲಿಕ್ಕಿದ್ದೇವೆ ನಾಳೆಯಿಂದ. ಟೋಟಲ್ ನಾವು 70 ದಿವಸಗಳ ಈ ಒಂದು ಶಿವಯಾತ್ರೆ ಅಂತ ಹೇಳಿದ್ರೆ ಪಾದಯಾತ್ರೆ ಮಾಡ್ಕೊಳ್ತಾ ಶಿವನನ್ನು ರಥದಲ್ಲಿ ನಾವು ಎಲ್ಲ ಪಟ್ಟಣಗಳಲ್ಲೂ, ಎಲ್ಲ ಹಳ್ಳಿಗಳಿಗೂ ನಾವು ಶಿವನ ಒಂದು ಅನುಗ್ರಹ ಜನರಿಗೆ ತಲುಪಿಸ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಮಹಾಶಿವರಾತ್ರಿ ಪ್ರಯುಕ್ತ ಏನು ಶಿವಯಾತ್ರೆ ಅಂತ ಹೊರಟಿದೆವೋ ಅದು 70 ದಿವಸಗಳು ಸಾಗ್ಲಿಕ್ಕಿದೆ. ಹಾಗೆ 1000ಕ್ಕೂ ಹೆಚ್ಚು ಕಿಲೋಮೀಟರ್ ನಾವು ಇದರ ಮೂಲಕ ಸಾಗ್ಲಿಕ್ಕಿದ್ದೇವೆ. ಇದರಲ್ಲಿ ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಒಂದು 35 ಯಾತ್ರೆಗಳು ನಾವು ಸ್ಟಾರ್ಟ್ ಮಾಡಿದಿತ್ತು. ಹಾಗೆ ನಾವು ಯಾತ್ರೆಯನ್ನು ತೊಡಗಿಸ್ಕೊಂಡು ಬಂದಾಗ ಅಲ್ಲಲ್ಲಿ ಜನ ಸೇರ್ತಾ ಇದ್ದಾರೆ, ನಮ್ಮ ಯಾತ್ರಿಗಳಿರ್ಬೋದು. ಹಾಗೆ ಈಗ ಚಿಕ್ಕಬಳ್ಳಾಪುರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಗಳು ನಮ್ಮೊಟ್ಟಿಗೆ ಸೇರ್ತಾರೆ ಅಂತೇಳಿ ನಮಗೆ ಮಾಹಿತಿ ಬರ್ತಾ ಇದೆ. ಯಾತ್ರಿಗಳು ಅಲ್ಲದೆ ಎಲ್ಲೆಲ್ಲಿ ನಾವು ಯಾವ್ಯಾವ ಪ್ರದೇಶಕ್ಕೆ ಅಂತ ಹೋಗ್ತಾ ಇದ್ದೇವೋ, ಅದು ಪಟ್ಟಣಗಳಿರ್ಬೋದು, ಹಳ್ಳಿಗಳಿರ್ಬೋದು, ಜನರ ಒಂದು ಭಕ್ತಿ ನಾವು ಏನು ನೋಡ್ತಾ ಬರ್ತಾ ಇದ್ದೀವಿ, ಅದೊಂಥರ ಅಲೆ ಅಂತ ಹೇಳ್ಬೋದು. ನಾವೇನು ಶಿವಾಂಗ ಸಾಧನೆ ಅಂತ ಮಾಡ್ಕೊಂಡು ಬರ್ತಾ ಇದ್ದೀವಿ ಮಹಾಶಿವರಾತ್ರಿ ಪ್ರಯುಕ್ತ, ಈ ಶಿವಾಂಗ ಸಾಧನೆ ಮಾಡುವ ಮೂಲಕ ಶಿವಯಾತ್ರೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈ ಶಿವಾಂಗ ಅಲೆನೇ ಆಗ್ತಾ ಇದೆ ಅಂತ ನಾವು ಹೇಳಬಲ್ಲೆ. ಆ ಮೂಲಕ ಸದ್ಗುರು ಅವರ ವಿಷನ್ ಏನು ಇಟ್ಕೊಂಡಿದ್ದಾರೆ, ಇಡೀ ಜಗತ್ತನ್ನೇ, ಪ್ರಪಂಚವನ್ನೇ ಶಿವಮಯಂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೋ, ಅದು ನಮಗೆ ಈಗ ಕಾಣಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ನಾವು ಪ್ರತಿಯೊಂದು ಊರಲ್ಲಿ ಹೋದಾಗ್ಲೂ ಕೂಡ ಅಷ್ಟೇ, ಜನರ ಒಂದು ರೆಸ್ಪಾನ್ಸ್ ಇರ್ಬೋದು, ತುಂಬ ಅದ್ಧೂರಿಯಾಗಿ ರಿಸೀವ್ ಮಾಡೋದಿರ್ಬೋದು, ಆದಿಯೋಗಿಯನ್ನು, ರಥವನ್ನು, ಯಾತ್ರೆಗಳನ್ನು, ಇದು ಎಲ್ಲ ನೋಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಖಂಡಿತವಾಗ್ಲೂ ಇಡೀ ಕರ್ನಾಟಕದಲ್ಲೇ ಒಂದು ದೊಡ್ಡ ಅಲೆಯಾಗಿ ಮೂಡಿ ಬರುತ್ತದೆ ಅಂತ ಹೇಳಿ ನಮಗೂ ದೊಡ್ಡ ಒಂದು ಭರವಸೆ ಇದೆ. ನಾನು ಒಬ್ಬ ಯಾತ್ರಿ ಇದರಲ್ಲೂ. ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ ಹೇಳಿ. ನಾನು ಮಂಗಳೂರವ ಮೂಲತಃ. ನಾನು ಕೂಡ ಇದರಲ್ಲಿ ಉಡುಪಿಯಿಂದಲೇ ಫಸ್ಟ್ ಡೇ ಇಂದಲೇ ಸೇರ್ಕೊಂಡವ ಅಂತ ಒಂದು ಯಾತ್ರೆ. ಈಗ ನಾನು ಕಂಪ್ಲೀಟ್ 70 ದಿವಸ ಪೂರ್ಣ ಮಾಡ್ಬೇಕಂತ ಇದ್ದೀನಿ. ಆ್ಯಂಡ್ ಆಗ್ಲೇ ತುಂಬಾ ಅನುಭವಗಳು ಈ ಯಾತ್ರೆಯೊಂದಿಗೆ. ಇನ್ನು ಮಂಗಳೂರಿಂದ ಪಾದಯಾತ್ರೆ. ಈ ರಥದೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಇದಕ್ಕೆ ತುಂಬಾ ಜನ ಕೇಳಿದ್ರು ಮೋಟರ್ ಎಲ್ಲಿ, ಎಂಜಿನ್ ಎಲ್ಲಿ ಅಂತ ಹೇಳಿ. ಖಂಡಿತವಾಗ್ಲೂ ಇದಕ್ಕೆ ಮೋಟರ್ ಇಲ್ಲ, ಎಂಜಿನ್ ಇಲ್ಲ. ನಾವು ಈ ಶಿವಯಾತ್ರಿಗಳೇ, ನಾವು ಶಿವಾಂಗ ಸಾಧನೆ ದೀಕ್ಷೆ ತಗೊಂಡ್ರೆ ಶಿವಗಣಗಳು ಅಂತ ಹೇಳ್ತಾರೆ, ಈ ಶಿವಗಣಗಳೇ ಇದರ ಎಂಜಿನ್. ನಾವು ಎಳ್ಕೊಂಡೇ ಬರೋದು. ಹಾಗೆ ಉಡುಪಿಯಿಂದಲೇ ಇದನ್ನು ಎಳ್ಕೊಂಡೇ ಬರ್ತಾ ಇರೋದು ಈ ರಥವನ್ನು. ಹೌದು. ಹಾಗಾಗಿ ಇದು ಒಂದು ಸಾಧನೆ. ಇದು ಶಿವರಾತ್ರಿ ಪ್ರಯುಕ್ತವಾಗಿ ಶಿವಭಕ್ತರು ಮಾಡ್ತಾ ಬರ್ತಾ ಇರುವಂತ ಒಂದು ಸಾಧನೆ ಇದು. ಅಂಡ್ ತುಂಬಾ ಅನುಭವಗಳು ಇದರಲ್ಲಿ, ದೈಹಿಕವಾಗಿ, ಮಾನಸಿಕವಾಗಿ, ಎಲ್ಲದಕ್ಕಿಂತ ಹೆಚ್ಚು ನಾವೊಂದು ಸ್ಪಿರಿಚುವಲ್ ಜರ್ನಿ ಅಂತ ಏನು ಹೇಳ್ತೇವೆ, ಅದು ನಮಗೆ ಅಂದ್ರೆ ಹೇಳಿ ನಮಗೆ ಏನಾದ್ರು ಬೈ ವರ್ಡ್ಸ್ ನಮಗೆ ಹೇಳಿ ತಿಳಿಸ್ಲಿಕ್ಕೆ ಬರಲ್ಲ, ಅನುಭವಿಸ್ಬೇಕು. ಆದ ಕಾರಣ ಎಲ್ಲರೂ ಬನ್ನಿ, ಈ ಒಂದು ಶಿವಾಂಗ ಸಾಧನೆ ಅಂತ ಏನಿದೆ ಇದನ್ನು ನೀವು ಮಾಡ್ಬೋದು. ಯಾತ್ರೆ ಮಾಡ್ಬೇಕಂದೇಳಿಲ್ಲ, ಮನೆಯಲ್ಲೇ ಶಿವಾಂಗ ಸಾಧನೆ ಅಂತ ಹೇಳಿ ಮಾಡ್ಬೋದು. ನೀವು ಆನ್ಲೈನಲ್ಲಿ ಲಭ್ಯವಿದೆ. ನಮ್ಮ ಈಶಾ ವೆಬ್ಸೈಟಿಗೆ ಹೋಗಿದ್ರೆ ನಿಮಗೆ ಸಿಗುತ್ತೆ, ಸದ್ಗುರು ಆ್ಯಪಲ್ಲೂ ಸಿಗುತ್ತೆ, ಇಲ್ಲ ಗೂಗಲಲ್ಲೂ ನೀವು ಸರ್ಚ್ ಮಾಡಿದ್ರು ಸಿಗುತ್ತೆ ಶಿವಾಂಗ ಅಂತ ಹೇಳಿ. ದಯವಿಟ್ಟು ಎಲ್ಲರೂ ಮಾಡ್ಬೋದು. 42 ದಿವಸ, ಇಲ್ಲ 21 ದಿವಸ, ಇಲ್ಲ 14 ದಿವಸ, 7 ದಿವಸ, ಆ ಥರ ಹಲವಾರು ಬೇರೆ ಬೇರೆ ಆಪ್ಷನ್ಸ್, ನಿಮಗೆ ಫ್ಲೆಕ್ಸಿಬಿಲಿಟಿ ಇದೆ. ಹಲವಾರು ಭಾಷೆಗಳಲ್ಲಿ ಇದೆ. ಅದು ನಿಮಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳಿದ್ರೆ ಕನ್ನಡದಲ್ಲಿ, ತೆಲುಗು, ತಮಿಳ್, ಮಲಯಾಳಂ, ಲೋಕಲ್ ಲ್ಯಾಂಗ್ವೇಜಲ್ಲೂ ನಿಮಗೆ ಲಭ್ಯವಿದೆ. ಸೊ ದಯವಿಟ್ಟು ಎಲ್ಲರೂ ಶಿವಾಂಗ ಸಾಧನೆಯನ್ನು ಶಿವರಾತ್ರಿ ಪ್ರಯುಕ್ತ ಮಾಡಿ ಅದರ ಅನುಭವ ನೀವು ಪಡ್ಕೊಳ್ಳಿ ಅಂತ ನಾವು ಕೇಳಿಸ್ಕೊಳ್ತೇವೆ ಈ ಒಂದು ಸಂದರ್ಭದಲ್ಲಿ.